ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಯುಕ್ತ ನೋಡಿ ಎಲ್ಲಿದ್ದೀವಿ ಅಂತ ಮತ್ತೆ ಹಳ್ಳಿಗೆ ಬಂದಿದ್ದೀವಿ. ದೀಪಕ್ ಅವರು ನಮ್ಮನ್ನು ಡ್ರಾಪ್ ಮಾಡಿ ಹೋಗಿದ್ದಾರೆ. ಇಲ್ಲಿ ಮತ್ತೆ ನೋಡಿ ಕೊನೆ ಕೊಯ್ಲು ಸ್ಟಾರ್ಟ್ ಆಗಿದೆ. ಯುಕ್ತಳ ಎಕ್ಸೈಟ್ಮೆಂಟ್ ನೋಡಿ, ಅವಳಿಗೆ ಆಟ ಆಡೋಕ್ಕೆ ಸಿಗುತ್ತೆ ಅಂತ, ಮತ್ತೆ ಎಲ್ಲ ಕಡೆ ತಿರುಗ್ಬೋದು ಅಂತ ನೋಡಿ. ಇಷ್ಟು ಸುಲಿಯೋ ಅಡಿಕೆ ಇದೆ. ಆಮೇಲೆ ಒಂದಿನ ಮತ್ತೆ ಕೊಯ್ದು ಹೋಗಿದ್ದಾರಂತೆ. ಅಲ್ಲಿ ಹಸಿರು ಅಡಿಕೆ ಬೇರೆ, ಒಣ ಅಡಿಕೆ ಬೇರೆ, ಆಮೇಲೆ ಗೋಟು ಅಡಿಕೆ ಬೇರೆ ಎಲ್ಲ ಹೆಕ್ತಾ ಇದ್ದಾರೆ ನೋಡಿ. ಇಲ್ಲಿ ಸುಲಿಯೋ ಅಡಿಕೆ, ಹಸಿರು ಅಡಿಕೆ. ಇದು ನೋಡಿ ಭತ್ತ ಅಡಿಕೆ ಅಂತ ಹೇಳ್ತಾರೆ, ಒಣ ಅಡಿಕೆ. ಇದನ್ನೆಲ್ಲ ಒಣಸೋದು. ಇದರಲ್ಲಿರೋ ಹಸಿರು ಅಡಿಕೆನ ಹೆಕ್ಕಿ ಸುಲಿಯೋಕ್ಕೆ ಹಾಕ್ತಾರೆ. ಲಲ್ಲ, ಇದು ಇನ್ನೊಂದು ಸಲ 15 ದಿನ ಹಿಂದೆ ಕೊಯ್ದಿರೋದು. ಇದು ಎಲ್ಲ ಒಣಗಿದೆ ನೋಡಿ. ಯುಕ್ತ ಹಾಡಾಡ ನೋ 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 ಒಗೆಯಲಿಲ್ಲ. ಹಾಯ್ ಮಾಡಲ್ಲಿ, ಹಾಯ್ ಮಾಡ್ತಾಯಿದ್ದು. ಹಾಯ್ ಮಾಡು. ಇಲ್ಲಿ ನೋಡಿ, ತೊಂಡೆ ಚಪ್ಪದಲ್ಲಿ ತೊಂಡೆಕಾಯಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಜಸ್ಟ್ ಬಿಡ್ತಾ ಇದೆ ನೋಡಿ, ಜಸ್ಟ್ ಸ್ಟಾರ್ಟ್ ಆಗಿದೆ ತೊಂಡೆಕಾಯಿ ಬಿಡೋಕ್ಕೆ. ಎಲ್ಲ ಹೊರಟೆ ಯುಕ್ತ, ಎಲ್ಲ ಹೊರಟೆ? ಓಯ್, ಎಲ್ಲ ಹೊರಟಿಯ ನೋಡಿ. ಚಿಕ್ಕು ಗಿಡದಲ್ಲಿ ಫುಲ್ ಕಾಯಿ ಬಿಟ್ಟಿದೆ. ಯುಕ್ತ ಬಾ, ಬಾರೆ ಗುಬ್ಬಚ್ಚಿ. ಟೀಪು ಇದ್ನ, ಟೀಪು ಇದ್ನ ಮಗ. ಕುಟ್ಟಿ ಮಾವ ಬತ್ ನೋಡ, ಕುಟ್ಟಿ ಮಾವ. ಇದು ಲಿಂಬು ಗಿಡ, ಲಿಂಬೆಕಾಯಿ ಒಂದೆರಡು ಇದೆ ಅಷ್ಟೇ. ಎಲ್ಲ ಹಣ್ಣಾಗಿ ಬಿದ್ದೋ ತಕ್ಕುದಾ. ಚಕ್ಕ 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 ಚಕ್ಕ. ಈಗ ನೋಡಿ, ಅಡಿಕೆ ಸಿಪ್ಪನ ಚೆಲ್ತಾ ಇದ್ದಾರೆ. 1 ರೌಂಡ್ ಅಡಿಕೆ ಸೊಲ್ದೆಲ್ಲ ಆಗಿದೆ. ನಾನು ಸ್ವಲ್ಪ ಅಡಿಕೆ ಸೊಲಿಯೋದಿದೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ನಾನಿವಾಗ ರನ್ನಿಂಗ್ ಮಾಡೋಕ್ಕೆ ಬೇಡಕ್ಕೆ ಬಂದಿದ್ದೀನಿ. ಇಲ್ಲಿ ರನ್ನಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಸೊ ರನ್ನಿಂಗ್ ಮಾಡ್ತಾ ಇದ್ದೀನಿ. ಯುಕ್ತ ಅಮ್ಮನ ಜೊತೆ ಇದ್ದಾಳೆ ಅಲ್ಲಿ. ಇಲ್ಲಿ ಚಾಲಿ ಹಾಕ್ತಾ ಇದ್ದಾರೆ ನೋಡಿ. ಇದು ಹಳೆ ಚಾಲಿ, ಹೋದ ವರ್ಷದ್ದು. ಇಲ್ಲಿ ಬೇಯಿಸೋದು ಅಡಿಕೆ ಇದೆ, ಒಂದು ಕಡೆ ಬೇಯ್ತಾ ಇದೆ. 2 ಅರಿವೆ ಆಗ್ತದೆ ಅಷ್ಟೇ ನೋಡಿ. ಬೇಯ್ತಾ ಇದೆ ಅಡಿಕೆ ನೋಡಿ. ಯುಕ್ತ ಚಾಕಿ ತಿಂತಾ ಇದ್ದಾಳೆ. ಈ ಅಜ್ಜ ಡೈಲಿ ಚಾಕಿ ತಂದು ಕೊಡ್ತಾರೆ. ಇವರಿಗೆ ಒಂದು ಕಡುಬು ಕೊಡ್ತೀನಿ ಅಲ್ವೇ? ಹಲಾಳಾಗ್ತಿಲ್ಲೇನೆ? ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಚುಪ್. ಅಮ್ಮ ಇಲ್ಲಿ ಬಿಸಿ ಬಿಸಿ ಕಾಫಿ ಮಾಡಿದ್ದಾರೆ. ಕಾಫಿ ಕುಡಿಬೇಕು. ಕಷಾಯ ನೋಡಿ, ಯುಕ್ತಾಳಿಗೆ ಕಷಾಯ ಅಂತ. ನೋಡಿ, ಹೊಡೆಸಲು ಬೆಂಕಿ ಕಾಯಿಸ್ತಾ ನಾನು ಕಾಫಿ ಕುಡಿತಾ ಇದ್ದೀನಿ. ಇವಾಗ ಟೈಮ್ 10 ಗಂಟೆ ಮೇಲಾಗಿದೆ, ಆದರೆ ಇಲ್ಲಿ ಚಳಿನೇ ಇದೆ ಇನ್ನು.
ಇದು ನೋಡಿ ಬಾಳೆಕಾಯಿ ಹಸಿ ಇವತ್ತು ಮಧ್ಯಾಹ್ನ ಊಟಕ್ಕೆ. ಇಲ್ಲಿ ಮಜ್ಜಿಗೆ ಕಡಿತಾ ಇದ್ದಾರೆ, ಬೆಣ್ಣೆ ಇಡ್ತಾ ಇದ್ದಾರೆ. ಇದು ಬೀಟ್ರೂಟ್ ಸಾಂಬಾರು. ಆಮೇಲೆ ಇದು ಹಾಗಲಕಾಯಿ ಅಂಟಿಗೆ ರೆಡಿ ಮಾಡ್ತಾ ಇದ್ದಾರೆ. ಇದು ಕುದ್ದು ದಪ್ಪ ಆಗುತ್ತೆ. ಇದರ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದರೆ ಲಿಂಕ್ ಕೊಡ್ತೀನಿ, ನೋಡ್ಕೊಂಡು ಬನ್ನಿ. ಯುಕ್ತಾಳಿಗೆ ನೋಡಿ ಎಷ್ಟು ಖುಷಿಯಾಗಿದೆ ಅಂತ. ಕತ್ಲೆ ಆದರೂ ಮನೆಗೆ ಹೋಗಿಲ್ಲ ಅಂತ ತುಂಬ ಖುಷಿಯಾಗಿದೆ. ಮೇಲ್ಗಡೆ ಚಂದಮಾಮ ಕಾಣಿಸುತ್ತೆ ಅಂತ. ಇಲ್ಲಿ ನಾವು ವಾಕಿಂಗಿಗೆ ಬಂದವರು ಬೆಣ್ಣದಲ್ಲೇ ಕುತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ಚಿಕ್ಕಮ್ಮಂದಿರು, ಕಾಕ ಹಾಗೆ ತಮ್ಮ ಎಲ್ಲ ಬಂದಿದ್ದರು. ಸೊ ಎಲ್ಲ ಕುತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ಇವಾಗ ನೋಡಿ ನಾವೀಗ ಪಕ್ಕದ ಮನೆಗೆ ಬಂದಿದ್ದೀವಿ. ಇಲ್ಲಿ ಕೊನೆ ಉಳ್ಕೆ. ಸೊ ಸ್ವೀಟು ಖಾರ ಎಲ್ಲ ಮಾಡಿದ್ದಾರೆ, ನಮಗೆ ಕಟ್ಟಿದ್ದಾರೆ. ನೋಡಿ ಶಿರಾ ಮಾಡಿದ್ದಾರೆ, ಆಮೇಲೆ ಪುರಿ ಬಾಜಿ. ನೋಡೋಣ, ಟೇಸ್ಟ್ ಮಾಡಿ ಹೇಳೋಣ ಹೇಗಿದೆ ಅಂತ. ನೋಡಿ ಮಾನಸ ಪುರಿ ಕರಿತಾ ಇದ್ದಾಳೆ. ಕೊನೆ ಕೊಯ್ಲಿನ ಲಾಸ್ಟ್ ದಿನ ಈ ಥರ ಸ್ಪೆಷಲ್ ಮಾಡಿ ಸ್ವೀಟ್ ಮಾಡಿ ಇಷ್ಟ. ಇವತ್ತಿನ ಲಾಗು ನಿಮಗೆಲ್ಲ ಇಷ್ಟ ಆಯ್ತು, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.